ಏ ತಯಾರಾದೇನಾ? ಹಾ, ನಾ ತಯಾರಾಗಿನಿ, ಆಕಿ ಇನ್ನೂ ತಯಾರಾಗಿಲ್ಲ. ನಾನು ನಿನಗೇನು ಹೇಳಿ, ಇಬ್ಬರು ಕೂಡ ದೇವ್ರಿಗೆ ಹೋಗಿ ಬರೋಣ. ಆಕಿನ ಯಾವಾಗಾರು ಕರ್ಕೊಂಡು ಹೋಗ್ತೀನಿ ಅಂತ ಏನಲ್ಲ. ಎಲ್ಲೇ ಹೋದ್ರು ಯಾವಾಗೋ ಹೋದ್ರು ಉಷ್ಟ್ರು ಕೂಡ ಹೋಗಿವಿ, ಹೇಗೆ ಬಿಟ್ಟು ಹೋಗುದು? ಆಕಿನ ಎಲ್ಲರೂ ಕರ್ಕೊಂಡು ಹೋಗಕ್ಕೆ ಬರ್ತೈತಿ. ಯಾಕೆ ಸುಮ್ಮನೆ ಊರ್ದ ಮಾತಾಡ್ತಿ? ಈಗ ಬಾ. ಹೇಳಾರ ಬರ್ಲ, ಹೇಳಾರ ಹೋದ್ರ ಏನಾರ ತಿಳ್ಕೊಂತಾಳ. ಏನಾರ ತಿಳ್ಕೊಳಕ್ ಏನೈತಿ? ಎಲ್ಲ ಒಂದ ಮನೆಯವ್ರು ಇರ್ತೀವಿ. ಆಕೆ ಏನೂ ತಿಳ್ಕೊಳಲ್ಲ. ಆಕೆ ಬಗ್ಗೆ ನನಗೆ ಗೊತ್ತೈತಿ. ಬಾ ಈಗ. ಅತ್ತಿಯಾರ ನಮ್ಮ ಹೋಗಿ ಬರೋಣ ಹೇಳ್ತೀನಿ ಬಾರ. ಒಂದು ಮಾತ್ರ ಎಲ್ಲಿ ಹೋಗಿ ಅಂತ ಹೇಳವಾದ್ರನ? ಇಲ್ಲತ್ತಿ, ನನಗೇನು ಹೇಳಿಲ್ಲ ನೋಡು. ಅದಂಗೆ ಹೇಳ್ತಾಳ, ಅಷ್ಟು ಬದಲ್ ಮಾರಾಕತ್ತಾಳ ಅವನು. ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನನ್ನೂ ಕರ್ಕೊಂಡು ಹೋಗ್ತಿದ್ರಲ್ಲ, ಬಿಟ್ಟು ಹೋಗುವಂಥದ್ದೇನಿತ್ತು? ಆಕಿ ಬಿಟ್ಟು ಹೋಗೋಣ ಅಂದ್ರೆ ಬೇಕಾ? ಅವ ಬಿಟ್ಟು ಹೋಗ್ಯಾನ, ಅವತ್ತೇನು ತಪ್ಪೈತಿ? ಎಲ್ಲೋದ್ರು ಏನು? ಎಲ್ಲಿ ಹೋದ್ರಂತ ಇಲ್ಲೇ ಚಿಂತೆ ಮಾಡ್ಕೊತ ಕೂತ್ರ ಏನ? ನಡಿ, ನಾವು ಹೋಗೋಣ, ಅವ್ರ ಬೆನ್ನ ಹತ್ತಿ. ಬ್ಯಾಡತ್ತಿ, ನಾವು ಬೆನ್ನತ್ತಿ ಕಾಯುದಂದ್ರ ಕೆಟ್ಟ ಅನಿಸ್ತೈತಿ. ಏಯ್ ಸುಮ್ಕುಂದ್ರ, ಈ ಮನೆಗೆ ನಾ ದೊಡ್ಡಕ್ಕೆ ನೀ ದೊಡ್ಡಕ್ಕೆ? ನನ್ನ ಮಗನ್ ನಾ ನೋಡಕ ಯಾರ್ದೇ ನಂಜಿಕೆ? ನಡಿ ಹೋಗೋನು. ನೋಡಿದೇನ ಹೆಂಗ್ ನುಲ್ದಾಡಕತ್ತಾರ? ಹಿಂಗ ಮಾಡಿದ್ರ ನಿನ್ ಗಂಡ ಕೈ ಬಿಟ್ಟು ಹೋಗ್ಕಾನ. ನನ್ನೂ ಕರ್ಕೊಂಬಂದಿದ್ರ ನಾ ಬ್ಯಾಡಂತಿದ್ನೇನತ್ತಿ? ನಿನ್ನೂ ಕರ್ಕೊಂಬಂದಿದ್ರ ಆಕಿ ಮನ್ಸಿಗೆ ಹಳಾಕಿತ್ತ. ಅಷ್ಟ ನಿನ್ ಗಂಡನ ತಲೆ ತುಂಬ್ಯಾಳಾಕಿ. ಹೋಗ್ಲಿ ಬಿಡತ್ತಿ, ಬೇರೆ ಕಡೆ ಎಲ್ಲಾರ ನನ್ನೂ ಕರ್ಕೊಂಡು ಹೋಗ್ತಿರ್ಬೇಕು. ಆಕಿ ಇರುತ್ತಾನ, ನೀನು ಕರ್ಕೊಂಡು ಹೋಗೋದ? ಅದು ನಿನ್ನ ಕನಸಿನ ಮಾತು. ಈಗ ನಾ ಏನ್ ಮಾಡಂದಿ? ಹಂಗಾದ್ರ ನಾ ಹೇಳ್ದಂಗೆ ಕೇಳ್ತಿ? ನನ್ ಗಂಡ ನನ್ ಪ್ರೀತಿ ಮರೆಯಕತ್ತಾನಂದ್ರ ನೀ ಹೇಳ್ದಂಗೆ ಕೇಳಬೇಕಲ್ಲ. ನಿನ್ನ ಗಂಡಗ ಆಕಿ ಮ್ಯಾಲಿನ ಪ್ರೀತಿ ಕಡಿಮೆ ಆಗ್ಬೇಕಂದ್ರ ಆಕಿ ಹೊಟ್ಟೆಗಿನ ಕೂಸ ಸಾಯ್ಬೇಕು. ಅದಂಗಾಗ್ತದ? ನೀ ಮನಸ್ಸು ಮಾಡಿದ್ರೆ ಎಲ್ಲ ಆಕೈತಿ. ಯಾಕಾಗಂಗಿಲ್ಲ? ಈಗ ನಾ ಏನ್ ಮಾಡ್ಬೇಕತ್ತಿ? ಹೆಂಗಿದ್ರು ಸಂಜೆ ಮುಂದ ನೀವೊಂದು ಗಲಾಸ ಆಕಿಒಂದ್ ಗಲಾಸ ಮನ್ಕೊಳ್ಳೋ ಮುಂಚೆ ಹಾಲು ಕುಡಿತೀರಿಲ್ಲ? ಆಕಿ ಕುಡಿ ಹಾಲಿನಾಗ ವಿಷ ಹಾಕಿ ಆ ಖುಷಿನ ಯಾಕೆ ಸಾಯಿಸ್ಬಾರ್ದು? ಅತ್ತಿ, ಎಂತ ಮಾತಾಡ್ತೀನಿ ನೀನು? ನೋಡುವ, ನನ್ನ ಮೊದಲೇ ಸೊಸೆ ನೀನ. ನಾನು ನಿನ್ ಮ್ಯಾಗ ಜೀವ ಇರೋದು. ವಿಶೇಷವಾಗಿ ನಿನ್ನ ಈ ಗುಡಿ ಕರ್ಕೊಂಬಂದಿದ್ದ ನೀ ನನ್ನ ಮನೆಗೆ ಕಾಲಿಟ್ಟ ಮ್ಯಾಗ ಎಲ್ಲ ಚಲೋ ಆಗೈತೆ ಅನ್ನೋ ಸಲುವಾಗಿ. ಇನ್ನು ಮುಂದೆ ನಿನ್ನಿಂದ ನನ್ನ ಮನೆಗೆ ಎಲ್ಲ ಚಲೋ ಆಗಲಿ. ನನ್ನಿಂದ ಯಾಕ್ರಿ? ನನ್ನ ತಂಗಿನೂ ಬಂಗಾರ ಮುಂದೆಕ. ಈಕೆ ಯಾಕೆ ಇಲ್ಲಿ ಬಂದಾಳ? ತಡ್ರಿ, ಹೋಗಿ ಕರ್ಕೊಂಬರ್ತೀನಿ.
ನನ್ನ ಗಂಡ ನನ್ನ ಪ್ರೀತಿ ಮರೆಯೋ ಸಲುವಾಗಿ ನಮ್ಮ ಅಕ್ಕನ ಹೊಟ್ಟೆಗಿರೋ ಕೂಸು ಸಾಯ ಹೊಡೆಯೋದು ಸರಿ ಏನು? ಇಂದ ನಿನ್ನ ಮರೆಸ್ತಾಳ, ನಾಳೆ ನನ್ನ ಮರೆಸ್ತಾಳ, ಮುಂದೊಂದು ದಿನ ನಮ್ಮ ಮನಿನ ಮರೆಸಿಬಿಡ್ತಾಳ. ಈಗ ಹಾಲ್ನಾಗ ವಿಷಯ ಯಾರ ಕೊಡೋರಕ್ಕಿಗೆ? ನೀ ಯಾವಾಗ ಬಂದಿ? ಅಲ್ಲಿ ಬರ್ಬೇಕಿಲ್ಲ? ಬಾ ಅಲ್ಲಿ. ಅಲ್ವಾ ನಿನ್ನ ಗಂಡನ ಜೋಡಿ ಕೂಡಿ ಈಗ ತಂಗಿ ಅನ್ನೋದು ಮರ್ತಿ, ನಾ ಅತ್ತೆ ಅನ್ನೋದು ಮರ್ತಿ, ನಾವ್ಯಾಕೆ ಬಂದ ಅಲ್ಲಿ ಅಡ್ಡಾಗಬೇಕು? ಯಾಕತ್ತಿ, ನಿಮ್ಗ ಹೇಳೇ ಬಂದಿನಲ್ಲ. ಹಾಂ ಹೇಳೇನೋ ಬಂದಿವ. ನಿನ್ನ ಜೋಡಿ ನಿಮ್ಮ ತಂಗಿನ ಕರ್ಕೊಂಡ್ ಬರ್ಬೇಕನ್ನೋ ಖಬರಿ ಇಲ್ಲ ನಿನಗ? ಹೋಗ್ಲಿ ಬಿಡತ್ತಿ. ಅಕ್ಕ, ನಾವಿಲ್ಲಿ ಬಂದಿದ್ದು ಅವ್ರಿಗೆ ಹೇಳಬೇಡ. ನೀ ಬಂದಿದ್ದು ಅವರು ನೋಡ್ಯಾರ. ಬಾ. ಅತ್ತಿ ಮಾತು ಪಾಲ್ಸಕ್ಕಿದ್ರ ಈಗ ನನ್ನ ಜೊತೆ ಬರ್ತಿಲ್ಲ? ಯಾಕೆ ಬರಲಿಲ್ಲ? ಇಲ್ಲ, ಬರ್ಲಿಲ್ಲ. ಬರ್ರಿ ಮನೆಗೆ. ಇಬ್ಬರು ಹೆಂಡ್ರನ್ನ ಕಟ್ಕೊಂಡಿ, ಒಬ್ಬಕಿ ಸಮಾಧಾನ ಹೇಳಿದ್ರ ಒಬ್ಬಕಿ ಸಿಟ್ಟು ಬರೋದ. ಯಾಕಂದ್ರ ಆಜು ಬಾಜು ಮಂದಿ ಹಂಗೆ ತಲೆ ತುಂಬ್ತಿರ್ತಾರ. ಇಷ್ಟು ದಿನ ನಾನು ಇಬ್ಬರು ಹೆಂಡ್ರ ಒಬ್ರನ್ನೊಬ್ರು ಬಿಟ್ಟ ಕೊಟ್ಟಿದ್ದಿಲ್ಲ, ರಗಡ್ ಜೀವ ಇದ್ರೆ. ಈಗ ಯಾಕೋ ಸಣ್ಣಕ್ಕಿ ಭಾಳ ಕಿರಿಕಿರಿ ಹಚ್ಚಾಕತ್ತಾಳ. ಕಿರಿಕಿರಿ ಹೆಂಗಂದ್ರೆ ಒಡ ಹುಟ್ಟಿದ ಹಾಕಣದ ಮರ್ಯಾಕತ್ತಾಳ. ಅದು ಮೊದಲೇ ತಪ್ಪ ನಿಂದ, ಆಮೇಲೆ ನಿಮ್ಮ ಒಂದು. ನನ್ನ ತಪ್ಪು ನಾವು ಒಪ್ಕೋತೀನಿ. ನಮ್ಮ ಒಂದು ಏನು ತಪ್ಪತಿ? ಗಂಡ ಸತ್ತಕ್ಕಿನ ಮದುವೆ ಮಾಡ್ಕೊಂಬಂದಿ. ಅದು ನಿಮ್ಮವ್ವ ಒಂದು ಚೂರು ಇಷ್ಟ ಇದ್ದಿದ್ದಿಲ್ಲ, ಒತ್ತಾಯ ಮ್ಯಾಗ ಮದುವೆ ಮಾಡ್ಕೊಂಬಂದಿ. ಮತ್ತು ನಿಮ್ಮವ್ವ ಆಕಿ ಮ್ಯಾಗ ಜೀವ ಹಾಕಳ. ಈಗ ಆಕೆ ನನ್ನ ಮನೆಗೆ ಕಾಲು ಇಟ್ಟಿಂದ ನನ್ನ ಮನೆಗೆಲ್ಲ ಚಲೋ ಆಗೈತೆ ಅಂತ ನಮ್ಮ ಅವ್ಗೆ ಯಾಕೆ ತಿಳಿವಲ್ದು? ನನ್ನ ಮೊದಲೇ ಹಿಂದೆ ಇಷ್ಟು ವರ್ಷ ಆದ್ರೂ ಮಕ್ಕಳೆಲ್ಲಾರು ಒದ್ದಾಡಕತ್ತಿದ್ಲ. ಆಕೆ ಕಾಲಿಟ್ಟಗಳಿಗೆ ಆಕಿನೂ ಹೊಟ್ಲಿಗಳ ಈಕಿನೂ ಹೊಟ್ಲಿಗಳ, ಇಬ್ಬರನ್ನೂ ಸತ್ಯಾರ್ಥ ಒಪ್ಕೊಳಕ್ ತಯಾರಿಲ್ಲ ನೋಡು. ಒಪ್ಕೊಳ್ಳೋದಿಲ್ಲ. ನಿಮ್ಮವ್ವ ಅಷ್ಟ ಯಾಕೋ ಇಡೀ ಜಗತ್ತ ಅಂತ ಒಪ್ಕೊಳ್ಳೋದಿಲ್ಲ. ಈಗೇನು ಮಾಡಂದಿ? ನಿನ್ನ ಪಾಲಿಗೆ ಅಷ್ಟು ಬಂದೈತಿ, ಅನುಭವಿಸು. ಒಬ್ಬಕ್ಕಿಗೇನ ಹೆಚ್ಚು ಕಮ್ಮಿ ಆದ್ರು ನಾ ಬದುಕುಳಿದು ಭಾಳ ಕಷ್ಟ ಐತಿ. ಗಂಡಸಾಗ ಎಂತ ಮಾತು ಮಾತಾಡ್ತೀವಿ ಅಣ್ಣ. ಸಾಕು ಸೈನದಿ ಎದ್ದು ಬಾ. ಏಡಾತ್ರಿ? ನಮ್ಮ ಅವ್ವಾಗ್ರೆ ಹೇಳ, ನನ್ನ ಹೆಂಡತಿಗ್ರೆ ಹೇಳ, ಒಟ್ಟು ತಿಳಿಸಿ ಬುದ್ಧಿ ಹೇಳ. ಹಾಂ, ಯವ್ವ ಯಾಕೋ ತಟ್ಟು ಮನ್ಯಾಗ ಜೋಲ್ ಹೋಗಾಕತ್ತಿಲ್ಲ? ಎಂದೋ ಜೋಲಿ ಆಗೈತಪ್ಪ, ನಿನಗೆ ಈಗ ಅರಿವಾಗಕತ್ತೈತೇನ? ನಾ ಮೊದ್ಲೇ ಹೇಳಾಕತ್ತಿಲ್ಲ, ಮದುವೆ ಮಾಡ್ಕೊಂಡಿದ್ದು ಹೇಳಾಕತ್ತಿಲ್ಲ. ಹೀಗೆಲ್ಲ ಚಲೋ ನಡೆದೈತಿ. ಯಾಕೋ ಈಕೆ ಮನಸ್ಸಿನ್ಯಾಗ ಬೇರೆ ಬೇರೆನ ತಲೆಯಾಗ ಓಡಾಕತೈತಿ ನೋಡುವ. ಅಲ್ಲಿ ತಮ್ಮ, ಈಗ ಬಂದಕಿನ್ ತೊಗೊಂಡು ಅಡ್ಡಾಡಕತ್ತಿ ಅಂದ್ರ ಇದ್ದಕ್ಕೆ ಹೊಟ್ಟು ಉರಿದಲ್ಲ. ಈಗ ಬಂದಕ್ಕಿ ಈಗ ಇದ್ದಕ್ಕಿ ಅಂತ ಯಾಕತ್ತೀವ? ಆಕಿ ಬಂದ್ಮ್ಯಾಗ ನಮ್ಮ ಮನೆಗೆಲ್ಲ ಚಲೋ ಆಗಾಕತ್ತಿದ್ದ. ಅಲ್ಲ ತಮ್ಮ, ಏನನ್ನಾಕತ್ತೀನಿ ಅಂದ್ರ ನನ್ನಿಂದ ಈಗ ಇದ್ದಕ್ಕಿಂದ ಈ ಮನೆಗೆ ದರಿದ ಹತ್ತಿದ್ದೇನ? ನಾ ಹೇಳೋದೊಂದು ನೀ ತಿಳ್ಕೊಳೋದೊಂದು ಆಯ್ತಂದ್ರೆ ಮಾತು ದಂಡಿಗೆ ಹತ್ತೋದಿಲ್ವ? ಹಂಗೋ ಹಿಂಗೋ ಜೀವನ ಕಳ್ಯಾಕತ್ತೀವಿ. ತೋರ್ಸೋದಿತ್ತಂದ್ರೆ ಇಬ್ಬರಿಗೆ ಒಂದೇ ಥರ ಪ್ರೀತಿ ತೋರ್ಸ. ನೋಡಪ್ಪ, ಆಕಿ ಮನೆಗೆ ಕಾಲಿಟ್ಟಾಗಿಂದ ಸಸಿ ತಪ್ಕೊಂಡಿಲ್ಲ, ಈಗ ಒಪ್ಕೊಳಂಗಿಲ್ಲ. ಒಪ್ಕೊಳ್ಳಂಗಿಲ್ಲ ಅಂದ್ರೆ ಹೆಂಗವ? ಹೇಂತೆ ಒಪ್ಕೊಂಡು ಸಂಸಾರ ಮಾಡಾಕತ್ತೀನಿ, ಆಕಿನ ಜೊತೆ ಕಾಲ ಕಳ್ತೀನಿ. ಈಗ ಇಬ್ಬರು ಹೊಟ್ಲಿಗ್ಯಾರ, ಮತ್ತು ಸೊಸೆತ್ ನೀವು ಒಪ್ಕೋಬೇಕು, ಹೇಂತೆತ್ ನಾವು ಒಪ್ಕೋಬೇಕು. ಒಪ್ಕೊಳ್ಳಿಕ್ಕೆ ಹೆಂಗೆ? ಇದನ್ನ ಮಾತಾಡಕ ನಿಮ್ಮ ಅವ್ನ ರಂಸಾಕತ್ತೇನ? ನಿನ್ನ ಮಾತಿಗೆ ನಾ ಏನು ಹನ್ಯಾಂಗಿಲ್ಲ ನೋಡು. ನಿನ್ನ ಮಾತಿಗೆ ನಾ ಎಂದೂ ಈ ಥರ ಆಗಿಲ್ವ?
ಈಗ ಇದ್ರಾಗಕ್ಕೂ ಮನಸ್ಸು ಒಪ್ಪಲ್ದು. ಆದ್ರೆ ಈಕಿ ನೀವು ಹೊಳ್ಳೆ ಮಳ್ಳೆ ಹಂಗಸೋದು ಆಕಿ ಯಾಕಡ್ರೆ ಮಾತಾಡೋದು ಮಾರಾಕತ್ತೀನಂದ್ರೆ ನಾ ಆಕಿನ ಕಡೆನ ಆಗವ. ಏನು ಅನ್ಕೋತೀವಿ ಅನ್ಕೋ. ಬಂದಾನ ಹೆಂಡತಿ ಪರವಾಗಿ ಮಾತಾಡಕ್ಕೆ. ಆಕಿನ ಸಸಿ ಅತ್ ನಂಬ್ಕೋಬೇಕತ್ತ. ಯಾಕೆ ನಂಬ್ಕೋಬೇಕು? ನಿನಗೊಂದು ಜೀವನ ರೂಪಿಸ್ಕೊಟ್ಟಾರಂದ್ರೆ ಅವ್ರ ಬೆಳೆದಾಗ ಯಾಕೆ ಅಡ್ಡ ಹಾಕತ್ತೆ ಮ್ಯಾಗ? ನಾ ಏನಂತ ಪಾಪದ ಕೆಲಸ ಮಾಡೀನಿ ಅಂತೇಳಿ ಎಲ್ರು ಹಿಂಗೆ ಚುಚ್ಚು ಮಾತಾಡಕತ್ತೀರಿ? ನೀ ನಮ್ಮ ಮನೆಗೆ ಬಂದಿದ್ದೊಂದು ದೊಡ್ಡ ಪಾಪ, ಮತ್ತೆ ಪಾಪದ ಕೆಲಸ ಹೇಳ್ಬೇಕಂತೇನಿ? ಅತ್ಯಾರ ನಿಮಗೆ ಯಾಕೆ ಸಿಟ್ಟು ಬಂದೈತೆ ಅಂತೇಳಿ ನನಗೆ ಗೊತ್ತೈತಿ. ಅದಲ್ಲ ಮುಂಜಾನೆ ಇವ್ರ ಜೊತೆ ಗುಡಿಗೆ ಹೋಗಿದ್ದಕ್ಕೆ ನಿಮ್ಗೆ ಸಿಟ್ಟು ಬಂದೈತಲ್ಲ? ಸಿಟ್ಟು ಬರದು ಏನು ಮಾಡ್ತೈತೆ? ಒಂದು ಮಾತು ಹೇಳಿ ಹೋಗಕ್ಕೆ ಬರಂಗಿಲ್ಲ, ಮನ್ಯಾಗ ಒಬ್ಬ ಹಿರಿಯ ಅದನ್ನು ಗೊತ್ತಾಯ್ತಿಲ್ಲ. ತಪ್ಪಾತತ್ತಿ, ಇನ್ನೊಮ್ಮಿಂತ ನಾ ದಗ್ದ ಮಾಡಂಗಿಲ್ಲ. ಇದನ್ನ ಹೇಗೆ ಬಿಟ್ಟು ಬಿಡ್ರಿ. ಹಾಂ, ಆಕೆ ಮನ್ಸಿಗೆ ಭಾಳ ಹಾಳಾಗಿ ತಿಳ್ಕೊಂಡಾಳ. ಒಂದು 4 ದಿವಸ ಚಂದಂಗಿರ್ಲಿ ಅವ್ರು. ತವ್ರ ಮನೆಗೆ ಹೋಗ್ಬಿಡ. ನಿಂತು ಪೆಟ್ಟದ ಮ್ಯಾಗ ಹೋಗಂತಂದ್ರೆ ನಾ ಹ್ಯಾಂಗೆ ಹೋಗ್ಲಿ? ಇವ್ರಿಗೇನಂತ ಹೇಳಿ, ಅಲ್ಲಿ ಅಪ್ಪಗೇನಂತ ಹೇಳಿ? ಗಚ್ಚನ ಮನೆ ಸಿಕ್ಕೈತಿ, ಹೋಗಾಕ ನೀ ಹೆಂಗೆ ಮುಂದೆ ಹೆಜ್ಜೆ ಇಟ್ಟಿ? ಇಲ್ಲೇ ತಿದ್ಕೊಂಡು ತಿಳ್ಕೊಂಡು ಇರ್ತೀನಿ. ತವ್ರ ಮನೆಗೆ ಕಳಿಸ್ಬ್ಯಾಡ್ರಿ. ಹೋಗಿ ಹೋಗಿ ಎಂತಾದ್ರೆ ಜೋಡ ಹಾಕ್ತವಳು. ಇದ್ರ ಕೈ ಕತ್ತರಿಸ್ಲಿ, ಏನಾರ ಗಂಟು ಬಿತ್ತೆ ಆಂಬ. ಯಾಕವ ಮತ್ತೆ ಮನೆ ಜಗಳ ಆಗತ್ತವತ್ತ? ಯಾಕೆ ಹೆದ್ರ ಸಂಬಂಧ? ಅಲ್ಲಪ್ಪ, ಒಬ್ರಿಗೊಂದು ಮಾಡಿದ್ರ ಜಗಳನೂ ಹತ್ತೈತಿ, ಊರು ತುಂಬ ಸುದ್ದಿನೂ ಹಬ್ತೈತಿ. ಚಿಗವ, ಈ ಮಾತು ನಿನ್ನ ಸ್ವಚ್ಛರಿಗೆ ಏನಾಕತಿ, ನಿನ್ನ ಮಗಗೆ ಏನಾಕತಿ? ನನ್ನ ಸಣ್ಣ ಸಸಿ ನನಗೆ ಸರಿದು ಕುಂಡ್ರ ನಂಗಿಲ್ಲ. ಈಕಿಗೆ ಅನ್ಬೇಕಾಗೈತಿ, ಈಕಿ ನೋಡಿ ನನ್ನ ಮಗಗೂ ಅನ್ಬೇಕಾಗೈತಿ. ಅಲ್ವಾ, ಆಕಿ ಕಾಲಿಟ್ಟ ಮೇಲೆ ನಿಮ್ಮ ಮನೆ ಕಾಲ್ಗುಣನ ಬದಲಾಗೈತಿ ಅನ್ನೋದು ಆಡೋದು ಯಾಕೆ? ಹಿಂದಿಲ್ ನಾಳೆ ನನ್ನ ಸಣ್ಣ ಸಸಿ ಹೊಟ್ಟೆಲಿ ಆಗತ್ತಿದ್ಲು. ಎಷ್ಟು ಮಂದಿ ಭಾಳ ದಿವ್ಸ ಹೊಟ್ಲಾಗಿಲ್ಲ? ಹಾಂ, ಏನೋ ಒಬ್ಬೊಬ್ರು ಕಾಲ್ಗುಣ ಇರ್ತೈತಿ. ಆಕಿ ಕಾಲ್ಗುಣ ಚಲೋ ಐತಿ, ಹಂಗೆ ಸಣ್ಣಗೆ ಬದುಕ್ಬೇಕವ. ಅದನ್ನ ಮೊದಲು ಅವಂಗೆ ಹೇಳ. ಈಗೀಗಲಾಗ ಈಗ ಬಂದಾಕಿನ ಕರ್ಕೊಂಡು ಅಡ್ಡಾಡಕತ್ಯಾನ. ಮೊದಲೇ ಹೆಂತಿನ ಮರ್ತಾ ಬಿಟ್ಟಾನ. ಯಾರನ್ನೂ ಮರಿದಿಲ್ವ? ಸುಮ್ಮನೆ ನಿಮ್ಮ ತಲೆಯಾಗ ಅದು ಭ್ರಮೆ ಹೋಗ್ತೈತಿ ಅಷ್ಟೇ. ಬಂದವ್ರೆಲ್ಲ ನನ್ನ ಮಗನ ಕಡೆ ಆಗಿ ಮಾತಾಡಕತ್ರ ನಮ್ಮ ಮನೆಗೆ ಬರಬೇಡ್ರಿ, ನಮ್ಮ ಜೋಡಿ ಮಾತಾಡಬೇಡ್ರಿ. ನಿಮ್ಮ ಮಗನ ಮ್ಯಾಗಿನ ಸಿಟ್ಟ, ಬಂದಕಿ ಸಿಟ್ಟ ಮತ್ತೊಬ್ಬರ ಮ್ಯಾಗ ಹಾಕಿ ಮತ್ತೊಬ್ರಿಗೆ ಅಂದ್ರೆ ನೀವು ಊರನ ಮಂದಿಗೆಲ್ಲ ಕೆಟ್ಟ ಹಾಕಿರಿ ನೋಡ್ರಿ. ಯಾರ ಕಣ್ಣಿಗೆ ಒಳ್ಳೆಯವ್ರಾಗ ಏನಾಗೋದೈತಿ? ಈ ಮನೆಯವ್ರ ಸಂಬಂಧ ಸಾಕಾಗೈತಿ ನನಗೆ. ನಮ್ಮ ಅವ್ವನ ಮಾತು ಕೇಳಿ ನಿಮ್ಮ ಅಕ್ಕನ ನೀ ಕಂಡ ಕರ್ದಂಗೆ ಮಾಡಾಕತ್ತಿದ್ರ ನಿಮ್ಮ ಅಕ್ಕನ ನೀ ಕಳ್ಕೊತಿ. ಯಾಕೆ ಹಿಂಗೆ ಮಾಡಾಕತ್ತಿ? ನೀ ಮಾಡಕತ್ತಿದ್ದು ನಿನಗೆ ಸರಿ ಅನ್ಸಾತೈತೇನು? ಮೊದಲನೇ ಹೆಂಡತಿ ಯಾರು, ಎರಡನೇ ಹೆಂಡತಿ ಯಾರು? ನಿನ್ನ ಮಾತಿನ ಅರ್ಥ ಮೊದಲೇ ಹೆಂಡತಿಗೆ ಪ್ರೀತಿ ಕಾಳಜಿ ತೋರಿಸಿ ಮಿಕ್ಕಿದ ಮ್ಯಾಗ ಆಕಿಗೆ ಪ್ರೀತಿ ಕಾಳಜಿ ತೋರಿಸ್ಬೇಕನ? ಅಂದ್ರೆ ಉಂಡೆಸ್ವಿ ಪತ್ರೋಳಿ ಮಾಡಿ ನಾ ಪ್ರೀತಿ ಅಂದ್ರೆ ನನಗೊಂದು ಮಾತು ಹೇಳಾರ್ದ ಆಕಿನ ಹೆಂಗ್ ಗುಡಿ ಕರ್ಕೊಂಡು ಹೋದ್ರಿ? ಗುಡಿ ಕರ್ಕೊಂಡು ಹೋಗಿದ್ದ ದೊಡ್ಡ ವಿಚಾರ ಮಾಡಿ ಚಂದ ಬಾಯಿ ಬಂದಾಗ ಮಾತಾಡಕ್ ಹೋಗ್ಬೇಡ. ಮಾತಾಡ್ಲಾರ್ದ ಏನ್ ಮಾಡ್ಲಿ? ಅತ್ತಿ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ಲು. ನಾನು ಅಕ್ಕ ಅಂತ ಕಾಳಜಿ ತೋರಿಸಿದ್ದ ನನಗೆ ಮುಳ್ಳಾತು. ಏನು ಮುಳ್ಳಾತ? ಆಕಿ ಕಾಲಿಟ್ಟು ಗಳಿಗಿಂದ ಎಲ್ಲ ಒಳ್ಳೇದಾಗೈತಿ. ನಿನಗೆ ಯಾಕೆ ತಿಳಿವಲ್ದು? ಇಷ್ಟು ದಿನ ಬಂಜಿ ಅಂತೇಳಿ ಊನ್ಯಾನ ಮಂದಿ ಊರಾನ ಮಂದಿ ಎಲ್ಲ ನಿನಗೆ ಮಾತಾಡ್ತಿತ್ತು. ಅದನ್ನು ದೂರ ಮಾಡಿದ್ಲಲ್ಲ, ಅದು ನೆನಪಿಲ್ಲೇನು? ಎಲ್ಲ ನೆನಪೈತ್ರಿ, ಆದ್ರ ಆಕಿ ಎಲ್ಲಿದ್ಲು, ಎಲ್ಲಿಂದ ಬಂದ್ಲು ಅನ್ನೋದು ಆಕಿಗೂ ನೆನಪಿದ್ರ ಸಾಕು. ನಮ್ಮ ಸಂಸಾರ ಬೂದಿ ಮುಚ್ಚಿದ ಕೆಂಡದಂಗೈತಿ. ಗಾಳಿ ಬಿಟ್ರೆ ಹೊತ್ತಿ ಉರಿತೈತಿ. ಅದ್ರ ಬಗ್ಗೆ ವಿಚಾರ ಮಾಡಕತ್ರ ನಮ್ಮ ಸಂಸಾರನೂ ಹೊತ್ತಿ ಉರಿತೈತಿ. ತಿಳ್ಕೋರ. ನೀವು ತಿಳ್ಕೊಬೇಕ್ರಿ ಮೊದ್ಲು. ಒಂದ್ ಕಣ್ಣಿಗೆ ಬೆಣ್ಣಿ, ಒಂದ್ ಕಣ್ಣಿಗೆ ಸುಣ್ಣ. ಹೆಂಗ್ ಚಲೋ ಅನಿಸ್ತೈತಿ? ಅಂದ್ರಣ ಏನ್ ಮಾಡೀನಿ? ಆಕಿನಾದ್ರ ಎಲ್ ಬೇಕಲ್ಲಿ ತಗೊಂಡ್ ಅಡ್ಡಾಡೋದು, ನನ್ನಾದ್ರ ಕಾಲ್ ಕಸ ಮಾಡ್ಕೊಂಡ್ ಅಡ್ಡಾಡೋದು. ಇಷ್ಟು ದಿನ ಅಕ್ಕ ಅನ್ನೋ ಕಳ್ಳಿತ್ತು, ಕಾಳಜಿ ಇತ್ತು. ನೀ ಮಾಡೋದು ನೋಡಿದ್ರ ಅಕ್ಕ ಅನ್ನೋಕ್ಕೂ ಮನಸ್ಸು ಬರೋದಿಲ್ಲ. ಅತ್ತಿನೂ ಬಯಾಕತ್ತಾಳ, ನೀನು ಬಯಾಕತ್ತಿ. ಅಲ್ಲ, ನಾ ಅಂಥದ್ದು ಏನಾರ ಮಾಡೀನಿ? ಏನ್ ಮಾಡಿ ಏನ್ ಮಾಡಕತ್ತಿ ಅನ್ನೋದು ಗೊತ್ತಿಲ್ಲೇನ? ಅದು ನಾನ ಬಿಡ್ಸಿ ಹೇಳ್ಬೇಕು? ಇಂಥದ್ದೈತೆ ಅಂತ ಹೇಳಿದ್ರ ಅಣ್ಣ ತಿಳ್ಕೊಂತೀನವ. ಏನೂ ಇರ್ಲಾರ ಹಂಗೆ ಬಯಾಕತ್ರ
ನಾ ಏನಂತ ತಿಳ್ಕೊಬೇಕು? ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಾನು ಕರ್ಕೊಂಡು ಅಡ್ಡಾಡ್ತಿದ್ದಿ, ಆದ್ರೆ ಈಗೀಗ ನನ್ನ ಬಿಟ್ಟು ನನ್ನ ಗಂಡನ ಜೊತೆ ಒಬ್ಬಾಕಿನೇ ತಿರ್ಗಾಕತ್ತಿ. ಮುಂಜಾನೆ ನಾವಿಬ್ರು ಗುಡಿಗೆ ಹೋಗಿದ್ದಕ್ಕೆ ನಿಂಗೆ ಸಿಟ್ಟು ಬಂದೈತನ. ನಾ ಅವ್ರಿಗೆ ಹೇಳಿದೆ ಆಕಿನೂ ಕರ್ಕೊಂಡು ಹೋಗೋಣ ಅಂತೇಳಿ, ಆದ್ರೆ ಅವರ ಬ್ಯಾಡ ಅಂತಂದ್ರು. ಅವ್ರು ಬ್ಯಾಡ ಅಂದ್ರಂತ ನೀ ಅವ್ರ ಬೆನ್ನತ್ತಿ ಹೋದೆ ಅಂತ ನನಗೆ ಹೇಳೋಗಕ್ಕೆ ಏನಾಗಿತ್ತು? ನಿಂಗೆ ಹೇಳಾರ ಹೋಗಿದ್ದಕ್ಕೆ ಇಷ್ಟು ಸಿಟ್ಟು ಬಂದೈತಂತಂದ್ರೆ ನಾ ಇನ್ನೊಮ್ಮೆ ಹೇಳಾರ ಎಲ್ಲೂ ಹೋಗೋದಿಲ್ಲ. ಅಂದ್ರ ಇನ್ನೋರ್ ಜೊತೆ ಸುತ್ತಬೇಕನ್ನೋ ಆಸೆ ಐತನು? ತಪ್ಪು ಇನ್ನೊಂದ್ಸಲ ಅವ್ರ ಜೊತೆ ಹೊಸ್ಲ ದಾಟಿದೆ ಅಂದ್ರ ನೀ ಅಕ್ಕ ಅನ್ನೋದು ಮರಿಬೇಕಾಗತ್ತಾ? ಹಿಂಗ ಅನ್ನಕತ್ತಾಳ ಅಂತಂದು ಏನಾರ ಅವ್ರ ಮುಂದೆ ಹೇಳಿದೆ ಅಂದ್ರ ನೆನಪಿರ್ಲಿ, ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗತ್ತ. ಇಲ್ಲಿ ನೋಡಿಲಿ, ಯಾಕೆ ಕಣ್ಣೀರು ಹಾಕಾಕತಿ, ಯಾಕೆ ಧೈರ್ಯ ಕಳ್ಕೊಳಕತಿ? ಪ್ರಭು ಶ್ರೀರಾಮಚಂದ್ರ ತಾಯಿ ಸೀತಾಮಾತಿನ 14 ವರ್ಷ ವನವಾಸ ಕಳಿಸಿದಾಗ ಹೆಂಗೆ ಜೀವನ ಮಾಡಿರ್ಬೇಕು, ಹೆಂಗೆ ಬದುಕಿರಬೇಕು? ತಾಯಿ ಸೀತಾಮಾತಿನೂ 14 ವರ್ಷ ವನವಾಸ ಮುಗಿಸಿ ಬಂದ್ರಲ್ಲ, ಪ್ರಭು ಶ್ರೀರಾಮಚಂದ್ರ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿರಬೇಕು, ಎಷ್ಟು ದಾರಿ ಕಾಯ್ದಿರಬೇಕು. ನಿನಗೂ ಅಂಥ ಹೊತ್ತ ಬಂದೈತಿ, ಏನಂದ್ರು ಅನಿಸ್ಕೋ. ನಿನ್ನ ಸಂಬಂಧ ನಾ ಇರ್ತೀನಿ, ನನ್ನ ಸಂಬಂಧ ನೀ ಇರ್ತೀಯಲ್ಲ. ಮನೆಯವ್ರ ಹೆಂಗೆ ಚುಚ್ಚಿ ಮಾತಾಡಿದ್ರ ನಂಗೆ ಆ ಮನ್ಯಾಗ ಹೆಂಗೆ ಕಾಳು ನಿಂದಿರ್ತಾವ್ರಿ? ಏ ಹುಚ್ಚಿ, ಪರಿನವ್ರಿಗೆ ನಮ್ಮ ಬಗ್ಗೆ ವಿಚಾರ ಮಾಡಕ್ಕೆ ಹುಚ್ಚಿಡ್ದೈತತ್ ಮಾಡ್ಯಾನ? ಏನ ಅವಮಾನ ಆದರೂ ಮನ್ಯಾನವ್ರಿಂದ ಅವಮಾನ ಆಗೋದು, ಏನ ಮಾತು ಬಂದರೂ ಸಂಬಂಧಿಕರಿಂದ ಮಾತು ಬರೋದು. ಇದು ಸಂಸಾರ ಐತಿ, ಸಾಯುತಕ ತಪ್ಪಿದ್ದಲ್ಲ. ಗಟ್ಟಿ ಧೈರ್ಯಾಗಿ ಬಾಳ್ಬೇಕಾಗತ್ತೆ. ನನ್ನ ತಂಗಿ ಮನಸ್ಸು ಭಾಳ ಕಲ್ ಮಾಡ್ಕೊಂಡಳ. ನಿನ್ನ ತಂಗಿ ಮನಸ್ಸ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ. ಗಾಳಿ ಬಿಟ್ರೆ ಸಾಕ ಉರಿನ ಹತ್ಕೋತೈತಿ. ಹಂಗೆ ನಮ್ಮವು ಗಾಳಿ ಉದಾಕತ್ತಾಳ, ಉರಿ ಹತ್ತಾಕತೈತಿ. ತಿಳಿಸಿ ಹೇಳ್ತೀನಿ, ತಿದ್ದುಕೋತಾಳ. ನೀ ಧೈರ್ಯ ಕಳ್ಕೊಬೇಡ. ಯಾರೇನೇ ಅಂದ್ರು ನೀವು ನನ್ನ ಜೋಡಿ ಇರ್ತೀರಲ್ಲ? ಇರೋದು ಅಷ್ಟ ಯಾಕ, ನಿನ್ನ ಜೋಡಿ ಇದ್ದು ನಿನ್ನ ಕಣ್ಣೀರು ಒರೆಸೋ ಕೈ ನನ್ನೂ ಆಗಿರ್ತಾವ. ಯಾವ ಚಿಂತೆ ಮಾಡಬೇಡ. ಇದು ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತೀನಿ. ಬಾ. ಯಾವಾಗ ನೋಡಿದ್ರು ಅಕ್ಕಿನ ತಗೊಂಡ್ ತಿರುಗ್ತೀರಿ, ಇದ್ದಕ್ಕೇನ್ ಸಾಯ್ಬೇಕೇನು? ಗೊತ್ತಿದ್ದು ಹದ್ದು ಮೀರ್ ಮಾತಾಡಕತ್ತಿಲ್ಲ ಯಾಕ? ಇತ್ತೀಚೆಗೆ ನೀವು ಮಾತಾಡಕತ್ತಿದ್ದು ಮಾಡಾಕತ್ತಿದ್ದು ಯಾವ್ದು ನನ್ನ ಮನ್ಸಿಗೆ ಸರಿ ಅನ್ಸವಲ್ತು. ಆಕೆ ನಿಮ್ಮ ಅಕ್ಕದಳ, ನನ್ನ ಮೆಚ್ಚಿ ಮನೆ ಬಿಟ್ಟು ಓಡಿ ಬಂದಕ್ಕೆಲ್ಲ ಬ್ಯಾರೆ ಜಾತಿ ಆಕೆಲ್ಲ. ನಿನ್ನ ಒಡ ಹುಟ್ಟಿದ ಅಕ್ಕದಳ, ಆಕಿನ ಕಂಡ್ರೆ ಇಟ್ಟು ಕೆಂಡ ಕಾರ್ದಂಗೆ ಮಾಡಾಕತ್ತಿಲ್ಲ. ನೀನಲ್ಲ ಮುಂದೆ ಮದ್ವೆ ಮಾಡಿಸಿದ್ದ. ಮುಂದ್ ನಿಂತ್ ಮದ್ವಿ ಮಾಡಿ ನಂತಂದು ಮೊದಲ್ ಮದ್ವೆ ಅದಕ್ಕಿನ ಮರ್ತ್ ಅಡ್ಡಾಡಕತ್ತಿರಲ್ಲ. ಮರ್ತಿಲ್ಲ, ಮರ್ತ್ ಅಡ್ಡಾಡಕತ್ತಿಲ್ಲ. ಇಬ್ಬರು ಒಂದ ತಕಡೆ ಇಟ್ಟು ತೂಗಿನಿ. ನೀ ಯಾರ್ಯಾರೋ ಮಾತು ಕೇಳಿ ನಿನ್ನ ಮನಸ್ಸು ಬದಲು ಮಾಡ್ಕೊಳಕತ್ತಿ, ಬದಲು ಮಾತಾಡಕತ್ತಿ. ಮೊದಲು ಹೆಂಗಿದ್ದೆ ಹಂಗಿರು. ಚಲೋ ಕಾಲು ಕೂಡಿ ಬಂದೈತಿ, ಮರ್ತೇನ? ಬಾಳ್ ವರ್ಷ ಕೊಟ್ಲಾಗಿನಂತಂದು ಅದು ಆಕಿ ಬಂದ್ ಮೇಲೆ ಒಟ್ಲಾಗಿನಂತಂದು ಆಕಿನ ವಹಿಸ್ಕೊಂಡ್ ಮಾತಾಡ್ಬೇಡ್ರಿ. ಆಕಿ ನಿನ್ನ ಒಡ ಹುಟ್ಟಿದಾಗ ಕಣೋದು ಮರ್ಯಾಕಿದ್ರ ಮರ್ತು ಬಿಡು. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಆಕಿ ನಿನ್ನ ಒಡ ಹುಟ್ಟಿದಾಕ ಕಳ್ಳ ಬಳ್ಳಿ ಕುನು ಇತ್ತಂದ್ರೆ ನಾ ಹೇಳ್ದಂಗೆ ಕೇಳು, ಮನೆ ಮುಂದೆ ಸಾಕ್ತದ ಅಷ್ಟ. ತವ್ರ ಮನೆಗೆ ಹೋಗಾಕು ಅಲ್ಲ ಅಂತಾಳ, ಗಂಡನ ಬಿಟ್ಕೊಡಂಗಿಲ್ಲ ಅಂತಾಳ. ನಾ ಹೇಳ್ದಂಗೆ ಮಾಡ. ಹಾಲ್ದಾಗ ವಿಷ ಬೆರೆಸಿ ಕುಡ್ಸೋದಂದ್ರ ಹೆಂಗ್ರಿ? ಏ ಹುಚ್ಚಿ, ಒಮ್ಮೆ ಗಟ್ಟಿ ಧೈರ್ಯ ಮಾಡಿದಂದ್ರ ನೀನು ಬಾಳೆ ಮೆಟ್ಟಿ ನಿಂತಿರ್ತೈತಿ. ಒತ್ತಟ್ಟಿ ನೋಡಿದ್ರ ಆಕಿ ನನ್ ಒಡ ಹುಟ್ಟಿದ ಅಕ್ಕ, ಒತ್ತಟ್ಟು ನೋಡಿದ್ರ ಆಕಿ ನನ್ ಸೌತಿ. ಶಾಶ್ವತಾಗಿ ನಿನ್ನ ಸೌತೆಗೆ ಉಳ್ಯಾಕ ಬಂದಾಳ. ನೀನು ಬಾಳೆ ಉಳಿಸ್ಕೋತೇವೋ, ನಿನ್ನ ಕಾಲ ಮೇಲೆ ನೀನ ಕಲ್ ಚಲ್ಕೋತೇವೋ ಅದನ್ನ ನೋಡ್ಕೋ. ನಿನ್ ಮಾತು ಒಪ್ಕೊಂತೀನತ್ತಿ, ಆದ್ರ ಆಕಿ ಹಾಲು ಹೆಂಗ್ ಒಯ್ದು ಕೊಡೋದು? ಯಾವ ತರ ಹಾಲು ಕುಡ್ಸೋದು? ನೋಡು, ಹೊತ್ತು ನೋಡಿ ಹಾಲ್ನಾಗ ವಿಷ ಹಾಕಿಡ. ನಾನ ಬಂದು ಕುಡ್ದ ಬೆಳಿಗ್ಗೆ ನೋಟಿಗೆ ಶೆಟ್ಟದ್ ಹೊಕ್ಕೈತಿ. ಆಕಿದು ಬಾಳ ಅತಿ ಆತೈತಿ. ನೀ ಹೇಳ್ದಂಗ ಮಾಡೋದು ಚಲೋ. ನೋಡು, ಇದು ನನ್ನ ಮಗನಿಗೆ ಸಂಶಯ ಬರಬಾರ್ದ. ಮೊದಲೇ ಇತ್ತಿತ್ಲಾಗ ನಮ್ಗೆ ಶೇರ್ವಲ್ಲಾಗ ನಾವು
ಸಾಕು, ಆಕಿನ ಹೊಟ್ಯಾಗಿರೋ ಹುಳ ಸತ್ತ ಹೊಕ್ಕತಿ. ಅಕ್ಕ, ಏನ್ವಾ ಅಗ ಇಡಿ. ಮುಂಜಾಲಿಂದ ಏನು ಕುಡ್ದಿಲ್ಲ, ಏನು ತಿಂದಿಲ್ಲ. ಈ ಹಾಲರ ಕುಡಿ ಇಡಿ. ಹಾಲ ಪೂಜೆ ಮಾಡಿಂದ ಕುಡಿತೀನಿ, ನೀ ಕುಡಿ. ಅಕ್ಕ, ನಾ ಇವತ್ತು ಒಪ್ಪತ್ತದಿನಲ್ಲ, ನಿಂಗೆ ಗೊತ್ತಿಲ್ಲೇನು? ನಾ ನಿನ್ ಸಂಬಂಧ ಪ್ರೀತಿಯಿಂದ ತಂದೀನಿ, ನನ್ನ ಸಂಬಂಧ ಕುಡಿಯಲ್ಲೇನು? ಅಷ್ಟಕ್ಕೆ ಯಾಕೆ ಬೇಸರ ಮಾಡ್ಕೊಂತಿ? ತಾ ಕುಡಿತೀನಿ. ಹೊಟ್ಟೆಗಿನ ಕೂಸು ಚಲೋ ಬೆಳಿತೈತಿ, ಖುಷಿಯಿಂದ ಕುಡಿ. ಬ್ಯಾಡ್ ಅಂದ್ರೆ ಒಪ್ಪತ್ ಮಾಡ್ತಿ, ಹೊಟ್ಟೆ ಕೂಡಿಲ್ಲ ನೋಡು, ಕೈ ಹೆಂಗ್ ನಡ್ಗಕತ್ತಾವು. ನನಗೆ ಏನಾರ ಆಗ್ಲಕ್ಕ, ನೀ ಚಲೋ ಇದ್ರೆ ಸಾಕು. 2 ಕಪ್ ಹಾಲು ಕುಡಿ. 2 ಕಪ್ ಕುಡಿ. ಬಳಿ ನಾನು ಅನ್ನಕ್ಕೆ ಇಡ್ತೀನಿ. ಇವೊಂದಿಷ್ಟು ಬಾಂಡೆ ಅದಾವು, ಬಾಂಡೆ ತಿಕ್ಕೆ ಹಾಲು ಕುಡಿದ್ರೆ. ಹಾಲು ಯಾಕೆ ಕುಡಿಲಾರ ಹಂಗೆ ಇಟ್ಟಾರ? ಈಕೆ ಕುಡಿತಾಳೋ ಏನು ಈಕೆ ಕುಡಿತಾಳೋ? ದಗದತ್ತೇಳಿ ನೆಂಪರ್ ಹಂಗೆ ಕೂತ್ ಬಿಡ್ತಾರ. ಹೊಲಕ್ಕೆ ಹೋಗಿ ಹೊಟ್ಟೆ ಹಸ್ತದ, ನಾನಾ ಕುಡಿದ್ರೆ ಆಯ್ತು. ಊಟನ ಬೇಡ ನಡಿ. ಇವ್ರು ಯಾವಾಗ ಬಂದ್ರು? ಅಬ್ಬಾ, ಹಾಲಂತೂ ಕುಡ್ದಾಳ. ಇವ್ರ ಮನ್ಯಾಗಿದ್ರ ಆಕಿನ ಹೆಂಗಾರ ದವಾಖಾನೆ ಕರ್ಕೊಂಡು ಹೋಗ್ತಾರ, ಹೆಂಗಾರ ಮಾಡಿ ಇವ್ರನ್ನ ಹೊಲಕ್ಕೆ ಕಳಿಸ್ಬೇಕು. ರೀ, ನೀವಿನ್ನೂ ಕಾಯಿಪಲ್ಲೆ ತಂದಿಲ್ಲ ಅಂತ ನಾ ಪಲ್ಯ ಮಾಡಿಲ್ಲ. ನೀವಿನ್ನೂ ಕಾಯಿಪಲ್ಲೆ ತಂದಿಲ್ಲ? ವಾಲ್ತಿರಿ ಹಂಗೆ ಬಂದ್ಯಾಳ. ನೀವ ಯಾರ ಕಾಲಿದ್ರೆ ಹೋಗ್ಬರ ಸ್ವಲ್ಪ ಹೊಲಕ್ಕೆ, ಬ್ಯಾಸ್ರ ಆಗತ್ತತಿ. ಈ ಎಕರ್ದಾಗ ನಾವು ಹೊಲಕ್ಕೆ ಹೋಗ್ಬೇಕಾ? ಹ್ಯಾಂಗ್ರಿ? ಎಂತ ಬಸರ ಆಗಿರಿ ಮನೆ ಹೊರ್ಸ್ಲಾ ದಾಡಕ್ತಾರಿಲ್ಲ. ಈಗ ಮತ್ತೆ ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ಹರ್ಕೊಂಬರ್ಬೇಕಾ? ಕೊಂದ್ಗಳಿಗೆ ಕುಂದ್ರ ಆಗ್ಬಿಡ ನೋಡು. ಹೋಗಿ ಬರ್ತೀನಳ. ರೀ, ಹಿಂಗ್ ಬಂದ್ ಹಿಂಗ ಹೊಂಟ್ರಲ್ಲ, ಹಂಗ ಉಣ್ಲಾರ ಹೊಂಟ್ರೇನೆ? ಹೊಟ್ಟೆ ಸುಲ್ ಬಿಡ. ಅಲ್ಲಿ ಹಾಲು ಇಟ್ಟಿದ್ರಲ್ಲ, ಹಾಲು ಕುಡ್ದಿನಿ. ಕಾಯಿಪಲ್ಲೆ ಹರ್ಕೊಂಬ ಅಂದಳ, ಕಾಯಿಪಲ್ಲೆ ಹರ್ಕೊಂಬರಕ್ಕೆ ಹೋಗ್ತೀನಿ. ಏನಿನ ಆಕಿ ನನ್ನ ಸಂಬಂಧ ಹಾಲು ಇಟ್ಟಿದ್ಲ, ಅದು ನೀವು ಕುಡಿದ್ರೇನೆ? ಮನ್ಯಾಗ ಹಾಲ ಹೈನಕ್ಕೆ ಏನು ಕಮ್ಮಿ ಐತಿ? ಮತ್ತೆ ಕಾಸ್ಕೊಂಡ್ ಕುಡೀರಿ. ಅಲ್ಲಿ ಕಾಸು ಇಟ್ರಿ, ಕುಡ್ಲಾರ ಹಂಗೆ ಇಟ್ರಿ. ಬ್ಯಾಗ್ ಈಗ ಕುಡ್ದೈತಾರ, ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ತೊಗೊಂಬರ್ತೀನಿ ತಡಿ. ಹಾಲು ಕುಡ್ದಿ ನಿದ್ದೆ ಅನ್ನೋದ ಬರ್ಲಿಲ್ಲ ನಿನಗ? ಹಾಲು ಕುಡಿದ್ರೆ ನಿದ್ದೆ ಬರ್ಬೇಕಲ್ಲ. ಅಂದ್ರ ಹೊಟ್ಟೆ ಹಸಿದ ಮನೆಗೆ ಬಂದಿದ್ರಾ, ನೀ ಕಾಯಿಪಲ್ಲೆ ತಗೊಂಬ ಅಂದಿ ಅಂತ. ಇದ್ದ ಹಾಲು ಕುಡ್ದ ಮತ್ತೆ ಹೊಳಕ್ ಹೋಗ್ಯಾರ ಕಾಯಿಪಲ್ಲೆ ತರಕ. ಏನ್ ಹೇಳ್ತೀನಿ? ಅತ್ತಿ ಅತ್ತಿ ಘಾತತಿ. ಏನಾತ? ಅದು ಅತ್ತಿ, ನೀವು ಹಾಲ್ನಾಗ ಅದು ಹಾಕೊಡಂದಿದ್ರಲ್ಲ, ಅದು ಅದು ಏನಾಗೈತಿ? ದನು ಆರ್ಸ್ಕೊಂಡು ಹೇಳ. ಅದು ವಿಷ ಇದ್ದಿದ್ದ ಹಾಲತ್ತಿ, ಈಕಿ ಕುಡಿಲಿಲ್ಲ, ಅವ್ರ ಕುಡಿದು ಬಿಟ್ರತ್ತಿ. ಅಕ್ಕ, ಅತ್ತಿ ಏನ್ ಮಾಡೋದತ್ತಿ? ಈಕಿನೇನ್ ಮಾಡ್ತೆ? ನನ್ನ ಮಗ ಎಲ್ಲಿದಾನ?
ಕುಂತ ಮನುಷ್ಯನ ನಾನ ಹೊಲಕ್ಕ ಕಾಯಿಪಲ್ಲೆ ತಗೊಂಬ ಅಂತ ಕಳಿಸ್ಬಿಟ್ನತ್ತಿ. ಏನಾತೇನೋ ಮೊದಲ ನನ್ನ ಮಗನ್ ನೋಡೋನು ಬಾರೆ. ನಡಿಯತ್ತಿ, ಅವ್ರಿಗೆ ಏನಾತೋ ಏನೋ. ಏನಾತೋ ಏನೋ ನಡಿ ಬಾ. ಅಂಥದ್ದೇನು ತಿಂದಿಲ್ಲ. ಏನಾಗ್ಯದ ಅಕ್ಕಾಗ? ಬಾಕಲ್ದಾಗ ಹೆಂಗೆ ಕುಂತಾಳ? ಅಕ್ಕ 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 ಏನಾಯ್ತಕ್ಕ? ಇವರೆಲ್ಲಿ ಯಾರಕ್ಕ? ಏನಾಯ್ತಕ್ಕ? ಇವರೆಲ್ಲ ಯಾರಕ್ಕ? ನಿಮ್ಮ ಮಾವ ವಿಷ ತಗೊಂಡ್ಬಿಟ್ಟಾರ. ಅಕ್ಕ ಏನ್ ಹೇಳಕತ್ತಿ ನೀನು? ಬಾ ಹೋಗೊಂಡ್ ಬಾ ಎಲ್ಲದರ. ಅದಕ್ಕೆ ಅನಕ್ಕ ಆಯಾರ ಸಣ್ಣಕ್ಕರು ಹೊಲದ ಕಡೆ ಓಡೋದ್ರ. ತಮ್ಮ ಅವ್ರಿಗೆ ಏನಾಗೈತೋ ಏನೋ, ನನ್ನ ಹೊಲ ಕಡೆ ಕರ್ಕೊಂಡು ಹೋಗ. ಬಾ ಹೋಗುನ್ ಲಗುನ ಬಾ. ಶಿವು ರೀ ಎಲ್ಲಿ ಹೋಗ್ಯಾನೋ? ಶಿವು ಎಲ್ಲೇ ಹುಡ್ಕ್ಯಾಡ್ಬೇಕ ಅವನ? ರೀ ಶಿವು ಏ ಶಿವು ರೀ ರೀ ಶಿವು ರೀ ರೀ ಶಿವು ಮಾವ ಇಲ್ಲೇ ಇರ್ತಾರ, ಬಾ ಕಾಯಿಲಾದ್ರು. ಮಾವ 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 ಅಕ್ಕ ಎಲ್ಲದ ನೋಡ. ಇಲ್ಲಿ ಇಲ್ಲಿ ಬಾಕ ಹೊಲ ಇಲ್ಲಿ ಬಾ ಬಾಕ ಬಾಕ ಬಾ. ಶಿವು ಶಿವು ಹೇಳು, ನಿಮ್ಮವ್ವ ಬಂದನ್ ಮಾತಾಡಪ್ಪ. ಶಿವು ಶಿವಣ್ಣ ಯಾಕೋ ಇಂಥ ಕೆಲಸ ಮಾಡ್ದಿ? ಬಾಕ ಬಾ ತಮ್ಮ ಎಲ್ಲದ ನೋಡ. ತಮ್ಮ ಅಕ್ಕ ಇಲ್ಲೇ ಇರ್ತಾರ, ಬಾ ಅಕ್ಕ. ಮಾವ ಮಾವ ರೀ ರೀ ಶಿವು ಹೇಳು, ನಿಮ್ಮವ್ವ ಬಂದನ್ ಮಾತಾಡೇಳು. ಶಿವು ಹೇಳಪ್ಪ. ಶಿವು ಹೇಳು. ಮಾವ ಹೇಳು, ಮಾತಾಡೇಳು ಶಿವು. ರೀ 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 ಅತ್ತಿ, ಇವ್ರಿಗೇನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾನಂದು ಬದುಕಿರಲ್ಲತ್ತಿ. ಅರಿ ಎಲ್ಲ ಮಾತಾಡ್ಬೇಡವ. ಮಾವ ಶಿವು ಸಂತು ನೋಡು, ನಿಮ್ಮ ಮಾವ ಮಾತಾಡುವಲ್ಲ. ಬಾರೋ ದವಾಖಾನಿಗೆ ಏನು, ಬಾರೋ ನಮ್ ಜೋಡಿ ಮಾತಾಡುವಲ್ಲ, ಬಾರೋ ಶಿವು.
ರೀ ಅಪ್ಪಿ ನಿಮ್ಮ ಮಾವ ವಿಷ ಕುಡ್ದಾನಪ್ಪಿ ಬಾ ದವಾಖಾನಿ ಕರ್ಕೊಂಡು ಹೋಗು ಬಾ ಅಪ್ಪಿ. ಮಾವ 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 ಮಾತಾಡು ಮಾವ ಮಾತಾಡು ಮಾವ ಮಾವ ಮಾತಾಡು. ಅತ್ತಿ ಕೂತ್ರ ಕೆಲ್ಸ ಆಗೋದಲ್ಲ, ನಡಿ ದವಾಖಾನೆ ನಡಿಯಪ್ಪ, ಮೊದಲು ದವಾಖಾನೆ ತಗೊಂಡು ಹೋಗು. ನಡಿ ಹಿಡಿಯ ಶಿವು. ನಿನಗೆ ಅವ್ವ ಅಂತ ಕರೆಯಕ್ಕೆ ನನಗೆ ಬಾಯಿ ಬರವಲ್ದು. ದೊಡ್ಡಕ್ಕಾಗಿ ಮನ್ಯಾಗ ಹಿರಿಯ ಮನುಷ್ಯಳಾಗಿ ಇಂಥ ತೆಗ್ದ ಯಾಕೆ ಮಾಡಿದ್ ನೀನು? ಯಾರು ಒಬ್ರಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ಯಾರಿಗೆ ಕೆಟ್ಟ ಹೆಸರು ಅನ್ನೋದು ಗೊತ್ತಿಲ್ಲ ಅವ ನಿನಗೆ. ನಿನಗೇನಾಗಿಲ್ಲಪ್ಪ, ಅಷ್ಟ ಸಾಕು. ದೇವ್ರ ಆ ದೊಡ್ಡವದಾನ. ನೀ ಹಡದ ಮಗಗ ಏನಾಗಿಲ್ಲ ಅಂತ ದೇವ್ರ ದೊಡ್ಡವದಾನ. ನನ್ನ ನಂಬಿ ನಡ್ಯಾಕೆ ಬಂದಕ್ಕಿಲ್ಲ ಈಕಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ನಿನಗೆ ಖುಷಿ ಇತ್ತೇನ ಅವಾಗ? ಏನು ಮಾತಾಡ್ತೀವ? ಹಿರಿಯ ಮನುಷ್ಯಳಾಗಿ ಇಬ್ಬರನ್ನು ಮುಂದೆ ಹಾಕೊಂಡು ಜೀವನ ಮಾಡೋದಿರ್ತೈತಿ. ಆದ್ರೆ ನೀ ಏನು ಮಾಡಕತ್ತಿ? ಮಗ ಸಿಟ್ಟಿಗೆ ಏನಾರ ಹೇಳ. ಏನ್ ಹೇಳಿ ಅತ್ತಿ, ನೀ ಹೇಳ್ದಂಗ ನಾ ಕುಣಿಬಾರ್ದಿತ್ತು. ಏ ಮಂಗ್ಯ, ಎಲ್ಲಾರು ಕೂಡ ನನ್ನ ಕೆಟ್ಟ ಮಾಡಾಕತ್ತೀರೇನ? ನಿನ್ ಮಾತಿಗೆ ತಲೆ ಕೊಟ್ಟು ಒಡ ಹುಟ್ಟಿದ ಅಕ್ಕ ಅನ್ನೋದ ನಾ ನೋಡ್ಲಿಲ್ಲ ಅತ್ತಿ. ಬ್ಯಾಡ ಬ್ಯಾಡ ಅಂದ್ರು ನಮ್ಮ ಅಕ್ಕನ ಮದುವೆ ಆಗ್ಬೇಕಂತ ನೀನ ಹಠ ಹಿಡ್ದಕ್ಕಿ. ಈಗ ನಾ ಬ್ಯಾಡ ಬ್ಯಾಡ ಅಂದ್ರು ನಿಮ್ಮ ಅಕ್ಕನ ದ್ವೇಷ ಮಾಡ್ದಕ್ಕಿ ನೀನ. ನಮ್ಮವ್ಗೆ ಏನು ಅನ್ನೋದೈತಿ? ನಿನ್ನ ಬುದ್ಧಿ ನಿನ್ನ ಕೈ ಆಗಿತ್ತಂದ್ರೆ ಇಷ್ಟೆಲ್ಲ ಯಾಕೆ ಹಾಕಿತ್ತ? ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ, ಇದ್ರ ಯಾರ್ದ್ರ ಒಬ್ಬರು ಜವಾಬ್ ಆಕೈತಿ. ನೀ ಬದಲಾಗಟ್ಟ. ಇಲ್ರಿ, ಇನ್ಯಾವತ್ತು ಕನಸು ಮನಸ್ನಾಗೂ ಇಂಥ ಕೆಲಸ ಮಾಡೋದಿಲ್ರಿ. ನಾನಾತು ನಮ್ಮ ಮನೆ ಆತು ಅಂತ ಇದ್ಬಿಡ್ತೀನಿ. ಬೇಸಿದ್ರು ತಗೋರಿವ, ಅಕ್ಕ ತಂಗಿಯರು ಒಂದಾಗಿ ನನ್ನ ಕೆಟ್ಟ ಮಾಡಿಟ್ರಿ. ನೀನು ಸ್ವಸ್ಥರಿಗೆ ಕೆಟ್ಟಾದ್ರೆ ನಡೀತಿತ್ವ, ಆದ್ರೆ ಮಗನ ಕಣ್ಣಿಗೆ ಕೆಟ್ಟ ಆಗಿಬಿಟ್ಟಿಲ್ಲ. ಮತ್ತಿನ್ನೇನು ಕೆಟ್ಟ ಅನ್ನೋ ಪದ ನಾ ಬಳಸಲಿ? ಒಂದು ಮಾತು ಹೇಳ್ತೀನಿ, ಹೊಂದ್ಕೊಂಡಿದ್ರೆ ಒಂದ ಮನ್ಯಾಗ ಹೊಂದ್ಕೊಂಡಿರಿ. ಇಲ್ಲ ಅಂದ್ರೆ ಜೀವ ಹೋಗೋ ಲೆಕ್ಕಕ್ಕೆ ಬಂದೈತಂದ್ರೆ ಯವ್ವ ನಾ ಮನೆ ಬ್ಯಾರೆ ಮಾಡತ್ತೀರಿ. ಇರೋವ್ರಿ ರೀ, ಹೋಗ್ರಿ. ಏ ನಿಂದ್ರು ತಮ್ಮ. ಏ ಜೀವಕ್ಕೆ ಏನ್ರ ಮಾಡ್ಕೊಂಡನ ಏನ ಹೋಗೇನ? ಬಂಗಾರದಂತ ನನ್ನ ಗಂಡನ ಕಣ್ಣಿಗೆ ಕೆಟ್ಟ ಮಾಡಿಟ್ಟಲ್ಲತ್ತಿ. ಅಕ್ಕ ಎದ್ ಬಾ. ಒಡ ಹುಟ್ಟಿದ ಅಕ್ಕಗ ಹಾಲಿನಾಗ ವಿಷ ಹಾಕಾಕತಿ ಅಂದ್ರೆ ನಿನ್ನ ಬುದ್ಧಿ ಎಷ್ಟು ಕೀಳು ಮಟ್ಟಕ್ಕೆ ಇಳದೈತಿ ಅಂತ ನನಗೆ ಗೊತ್ತಾಗವಲ್ದ. ಅಂದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನೀ ಯಾರನ್ನ ಬೇಕಾದ್ರೂ ಸಹ ಹಿಡಿತಿ ಬಿಡಂಗಾರ. ರೀ, ಇದ್ ನಾನಾಗೆ ಸ್ವಂತ ಬುದ್ಧಿಯಿಂದ ಮಾಡಿದ್ದಲ್ರಿ. ದೇವ್ರ ಮೇಲೆ ಅಣಿ ಮಾಡಿ ಹೇಳ್ತೀನಿ ರೀ. ಏಯ್, ದೇವ್ರ ಮ್ಯಾಗ ಅಣಿ ಮಾಡಿ ದೇವ್ರ ಮರ್ಗ ಯಾಕೆ ಕಟ್ಕೋತೀಯ? ಮಾಡೋ ಕಾರ್ಬಾರೆಲ್ಲ ಮಾಡಿ ಏನಂದ್ರೂ ಬರೋದಿಲ್ಲ, ಏನು ಹಾಡಿದ್ರು ಬರೋದಿಲ್ಲ. ಪುಣ್ಯಕ್ಕೆ ಆಕಿನ ಜೀವ ಉಳ್ದೈತಿ, ಹೊಟ್ಟೆಗಿನ ಕೂಸಿನ ಜೀವ ಉಳ್ದೈತಿ. ಏನ್ರ ಹೆಚ್ಕಮ್ಮಾಗಿದ್ರೆ ಆ ಪಾಪ ನೀನ ಕಟ್ಕೋತಿದ್ದಿಲ್ಲ. ಅಕ್ಕನ ಗುಣಕ್ಕ ಆ ದೇವ್ರ ಓಳ್ ಮಾಡಿದ್ನಲ್ಲ, ಅಷ್ಟ ಸಾಕು. ದೇವ್ರ ಒಂದು ವೇಳೆ ಕೈ ಚೆಲ್ಲಿ ಬಿಟ್ಟಿದ್ನಂದ್ರೆ, ಮರ್ತು ನಾನು ಕರ್ಕೊಂಡಿದ್ದಂದ್ರೆ ವಿಧಿ ವ್ಯಾಗ ಬಾಳೋ ಪರಿಸ್ಥಿತಿ ಬರ್ತಿತ್ತಲ್ಲ, ಅದೆಲ್ಲ ಎಲ್ಲಿ ಹೋಯ್ತ? ಅದೆಲ್ಲ ನಿನ್ನ ನೆನಪಿ ಬರ್ಲಿಲ್ಲ ಏನ? ಬ್ಯಾಡ್ರಿ, ಹಂಗೆ ಮಾತಾಡ್ಬೇಡ್ರಿ. ಏನೋ ಮಾಡ್ತೀನಿ, ಕೆಲಸ ಮಾಡ್ಬಿಟ್ಟಿನಿ ಅಂದಂದು ಹಂಗ್ಸಕ್ ಹೋಗ್ಬೇಡ್ರಿ. ನಿಮ್ಮ ಅಕ್ಕಗೆ ಆಸರಿಲ್ಲ ಅಂತೇಳಿ ನೀ ಹೇಳಾನ ನಿಮ್ಮ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ಟೀನಿ. ಆ ತಾಳಿ ಹರ್ಸಾಕ ನೀನ ಮುಂದಾಗಿ ಅಂದ್ರೆ ನಿನ್ನ ತಾಳಿನೂ ಹರಿತೈತೆ ಅನ್ನೋದು ನಿನಗೆ ನೆನಪಿರ್ಲಿ. ರೀ, ಇದಕ್ಕೆಲ್ಲ ಕಾರಣ ಅತ್ತೀರಿ ಅಂದ್ರ ನಿಮ್ಮ ಅವ್ವ. ಏ, ನಮ್ಮ ಅವ್ವನ ಮಾತು ಕೇಳಿ ಇಂಥ ದಗದಾಗ ಮಾಡಿದೆ ನೀನು. ಆಕಿ ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಹಂಗೆ ಮಾಡ್ತಾಳೆ. ಅಂತಕ್ಕಿ ನಮ್ಮ ಸಂಸಾರ ಒಳಗೆ ಹುಳಿ ಹಿಂಡು ದಗದ ಮಾಡಿದೆಲ್ಲ. ಏನಾರ ಹೆಚ್ಚಿಕಮ್ಮಾಗಿ ನಿಮ್ಮ ಅಕ್ಕ ಸತ್ತಿದ್ಲಂದ್ರೆ ನಿಮ್ಮ ಅಕ್ಕ ಬಿಡು, ನಾ ಏನಾರ ಸತ್ತಿದ್ನಂದ್ರೆ ಮನೆಗೆ ದೀಪ ಇಲ್ಲಾರಂಗಾಕಿತ್ತ. ಇನ್ಮೇಲೆ ಅಕ್ಕನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊಂತೀನ್ರಿ. ಇದೊಂದ್ಸಲ ನನ್ಗೆ ಕ್ಷಮಿಸ್ಬಿಡ್ರಿ. ನಂಬಿಕೆ ಅನ್ನೋದ ಕಳ್ಕೊಂಡ ಮ್ಯಾಗ
ಇನ್ನೇನು ಕ್ಷಮಿಸೋದು, ಇನ್ನೇನು ನಂಬೋದು. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ಹಾಲ್ನಾಗ ವಿಷ ಹಾಕಿ ಕೊಡಾಕತ್ತಾಳಂದ್ರೆ ಯಾವ ಧೈರ್ಯದ ಮ್ಯಾಗಿನ ಈ ಮನ್ಯಾಗ ಇರ್ತೀನಿ ನೀನು. ನಮ್ಮವಂತರು ತಾಯಿ ಗುಣನ ಹೊಂದಿಲ್ಲ, ನಿಮ್ಮ ತಂಗಿ ಅಂತರೂ ಲೆಕ್ಕದಾಗ ಇಲ್ಲ. ಅದು ಏನಾರ ಆಗಲಿ, ದೇವರು ಇದರಿಂದ ಹೋಲ್ ಮಾಡಿದ್ನಲ್ಲ ಅಷ್ಟೇ ಸಾಕು. ಒಂದು ಅರಗಳಿಗೆ ದಗದನ್ನೋದು ಮರ್ತ ಹಾಲು ಕುಡಿದಿದ್ದೆ ಅಂದ್ರೆ ನಿನ್ನ ಜೀವನ ಹೋಗಿತ್ತಲ್ಲ. ನಿನ್ನ ಜೀವ ಹೋಗಿತ್ತಂದ್ರೆ ಖುಷಿ ಇರ್ತಿತ್ರಿ, ಎಲ್ಲರಿಗೂ ಖುಷಿ ಇರ್ತಿತ್ತು. ಯಾರಿಗೆ ಖುಷಿ ಇರ್ತಿತ್ತೋ, ಯಾರಿಗೆ ದುಃಖ ಇರ್ತಿತ್ತೋ, ಯಾರು ಕಂಡಾರ, ಯಾರ ಮನಸ್ಸಿನಾಗ ಏನೈತೆ ಅನ್ನೋದು ಈಗ ತಿಳಿದಂಗಾತ. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ವಿಷ ಹಾಕ್ಯಾಳಂದ್ರೆ ಇನ್ನು ಯಾರು ನಂಬೋದು? ಇನ್ನು ನಮ್ಮವ್ವ ಮನೆ ಬೆಳಗಾಕತ್ತೈತಿ, ಇನ್ನೊಂದು ತೋಟದಿಂದಾಗ ಮಡಿಲಾಗ ಮೊಮ್ಮಕ್ಕಳು ಹುಟ್ಟಿ ಬರ್ತಾವು, ಆಡಿಸ್ಬೋದು ಅಂತೇಳಿ ಆಕಿಗೆ ಅರಿವಿಲ್ಲ. ಹಂತಕ್ಕಿನ ಹಿಂತಕ್ಕಿ ತಿಳಿ ತುಂಬಿ ಹಾಲಿನಾಗ ವಿಷ ಬೆರೆಸಿ ಕೊಟ್ಟಾಳಂದ್ರೆ ಯಾವ ಹೊತ್ತಿನಾಗ ಯಾವ ಹಾವು ಇರ್ತೈತಿ, ಯಾರ ಮನಸ್ಸಿನಾಗ ಏನು ಇರ್ತೈತಿ ಅನ್ನೋದು ಇನ್ನೂವರೆಗೂ ಯಾರಿಗೂ ತಿಳಿದಿಲ್ಲ ನೋಡ. ಅವ್ರು ಹಂಗೆ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಸಿಟ್ಟಿ ಬರಕ್ಕೆ ಹೋಗ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ. ನಿನ್ನ ನೋಡಿದ್ರೆ ಯಾವ ರೀತಿ ಹೊಗಳ್ಬೇಕು ಅನ್ನೋದು ಗೊತ್ತಾಗಲಾಗೈತಿ. ಒಂದು ರೀತಿ ನೋಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಗುಣದಕ್ಕಿ, ಒಂದು ರೀತಿ ನೋಡಿದ್ರೆ ಕಡ್ಲಿಮಟ್ಟಿ ಕಾಶಿಬಾಯಿ ಗುಣದಕ್ಕಿ, ಒಂದು ರೀತಿ ನೋಡಿದ್ರೆ ಸತಿ ಸಾವಿತ್ರಿ ಗುಣದಕ್ಕಿ. ಯಾವ ರೀತಿ ಕಂಡ್ರು ನಿನ್ನ ಕೈ ಮುಗಿದು ಒಂದ ನನ್ನ ದಾರಿ, ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಗಂಡಾಗಿ ಎಂತಿ ಕೈ ಮುಗಿದ್ರೆ ಎಂತಿ ಐಸ್ ಕಡಿಮೆ ಆಕೈತ್ರಿ. ನಿನಗೆ ಸಾವು ಅನ್ನೋದು ಬರ್ತಂದ್ರೆ ನನ್ನ ಕಣ್ಣು ಮುಂದೆ ಸಾವು ಬರಲಿ ಯಾಕಂತ ಕೇಳ. ಮುತ್ತೈದೆಯಾಗಿ ನನ್ನ ಕಣ್ಣು ಮುಂದೆ ನಕ್ಕೋತ ಜಮ ಬಿಟ್ಟಿರ್ತಿಲ್ಲ ಅಷ್ಟು ಸಾಕು. ಒಂದು ವೇಳೆ ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿದ್ನಂದ್ರೆ ಇವರು ನಿನಗೆ ಎಷ್ಟು ತೊಂದರೆ ಕೊಡ್ಲಾಕಿಲ್ಲ. ಸಾವು ಬರ್ತಂದ್ರೆ ಮುತ್ತೈದೆ ಸಾವು ಬರಲಿ. ಹೆಂಗಾರ ಮಾಡಿ ನಿನ್ನ ಮನೆ ಬಿಟ್ಟು ಕಳಿಸ್ಬೇಕಂದ್ರ ನನ್ನ ಕೊಳಗೆ ಬಂದು ಬೀಳಕತ್ತಿಲ್ಲ. ಇದಕ್ಕೊಂದು ದಾರಿ ಹುಡುಕ್ತೀನಿ. 108 ದಾರಿ ನೀವು ಹುಡುಕಿದ್ರು ಸಹ ಕಾಯಕ್ಕೊಬ್ಬ ಇದ್ದೇ ಇರ್ತಾನ. ಅಲ್ಲ, ನೀವ್ಯಾಕೆ ನನ್ನ ಮ್ಯಾಗ ಇಷ್ಟು ಕೆಂಡ ಕಾರಕತ್ತೀರಿ? ಶಶಿ ಅಂತ ಒಪ್ಕೊಂಡಿದ್ದು ನಿನ್ನ ತಂಗಿನ ಮಾತ್ರ, ನಿನ್ನ ಅಲ್ಲ. ಎಷ್ಟು ಸಲ ಹೇಳ್ಬೇಕು ನಿನಗೆ? ಬಾಳೆ ಮಾಡೋರು ನಾವು ಅಲ್ಲ, ನೀವು ಇಷ್ಟ್ಯಾಕೆ ಮಂಡಾಟ ಮಾಡಾಕತ್ತೀರಿ? ಏಯ್, ನೀ ನನ್ನ ಮನೆ ಕಾಲಿಟ್ಟಂದ ಅತ್ತನೋ ಅಧಿಕಾರ ನಂದೇನು ನಡಿವತ್ತ? ಈ ಅಧಿಕಾರ ಸಂಬಂಧ, ಈ ಅಟ್ಟ ಸಂಬಂಧ ಮಗನ್ ಕೊಳ್ಳಾಕ ಹೊಂಟಿದ್ರಲ್ಲ ನೀವು. ನಿನಗಂತೂ ಇಟ್ಟು ವಿಷ ತಪ್ಪಿ ನನ್ನ ಮಗ ತಗೊಂಡಾನ, ಏನು ಮಾಡೋದು? ಅದ ಹೇಳಾಕತ್ತೀನಲ್ರಿ ಅಕ್ಕಾರ, ಕೊಳ್ಳಾಕೊಬ್ರಿದ್ರ ಕಾಯಕ್ಕೊಬ್ರಿದ್ದೇ ಇರ್ತಾರಂತ. ಏಯ್, ಇವತ್ತು ನೀನು ಬದುಕಿ ಉಳಿದಿರ್ಬೇಕು, ಇನ್ನು ಮುಂದೆ ನಿನಗ ಬದುಕಾಕ್ ಬಿಟ್ಟಿರ್ತಾನ. ಇನ್ನು ನಾನು ನನ್ನ ತವ್ರ ಮನೆಗೆ ಹೋಗುದ ಚಲೋ, ನನ್ನ ತವ್ರ ಮನೆಗೆ ಹೋಗುದ ಚಲೋ. ಮಾತಿನ ಪ್ರಕಾರ ಇಕ್ಕಿದಂತರೂ ತಪ್ಪಿಲ್ಲ, ತಪ್ಪಿರೋದಿಲ್ಲ ನಿಂದ. ಒಂದೊಂದು ಮಾತು ಹೇಳ್ತೀನಿ, ಒಂದ ಮನ್ಯಾಗ ಕೂಡ್ ಚಂದಿರೋನು ಇಲ್ಲ, ನಿನಗೊಂದು ಮನೆ ಬೇರೆ ಈಕಿಗೊಂದು ಮನೆ ಬೇರೆ ಮಾಡೋನು. ಅತ್ತೆ ಸಹಿಸ್ಕೊಳಕ್ಕಾಗ್ಲಾರ್ದ ಇಂಥ ಕೆಲಸ ನನ್ನ ಕೈಲಿ ಮಾಡಿಸಿದ್ರು, ಮನಿ ಯಾಕೆ ಎರಡು ಮಾಡ್ತೀರಿ? ಇವತ್ತು ನಮ್ಮವ್ವ ನಿನ್ನ ಕಡೆ ಇಂಥ ಕೆಲಸ ಮಾಡಿಸಿದ್ಲ, ನಾಳೆ ನಿನ್ನ ಬುದ್ಧಿ ಬದಲಾಗಿ ನೀನ ಇಂಥದಾಗ ಯಾಕೆ ಮಾಡಬಾರ್ದು? ಒಬ್ರು ಕಂಡ್ರೆ ಒಬ್ರು ಸೇರ್ಲಾರಂಗೆ ಮಾಡಾಕತ್ತೀರ ಅಂದ ಬೆಳಕ ಮನಿ ಯಾಡ್ ಮಾಡೋದು ಚಲೋ ಅಲ್ಲ? ಯಾಕ ಮಂದಿ ಮಾತು ಕೇಳಿ ಆಕಿ ತಪ್ಪು ಮಾಡ್ಯಾಳ, ಆಕಿ ಯಾಕೆ ಅನ್ನೋದು ಆಡೋದು ಮಾಡ್ತೀರಿ? ನಿನ್ನ ಪ್ರಕಾರ ತಪ್ಪಂದ್ರೆ ಏನ? ಒಬ್ಬರಿಗೆ ವಿಷ ಕೊಡೋದು ತಪ್ಪ, ವಿಷ ಕೊಟ್ಟು ಸಾಯಿಸೋ ತಪ್ಪ? ಇದು ಸಾಧಾರಣವಾದ ಕೆಲಸ ಏನಾ? ನಿನ್ನ ಕೊಲ್ಲಾಕ ನೋಡಾಕತ್ತಾಳ ಆಕಿ, ಅದು ನಮ್ಮ ಅವ್ವನ ಮಾತು ಕೇಳಿ. ಮತ್ತು ಯಾವ ನಂಬಿಕೆ ಮ್ಯಾಗ ಇರ್ಬೇಕು? ಕೊಳ್ಳೋರು ಒಬ್ರಿದ್ರೆ ಕಾಯಕ್ಕೊಬ್ರಿದ್ದೇ ಇರ್ತಾರ. ಅಕ್ಕ, ನಾನಾಗಿ ಮಾಡಿದ್ದಲ್ಲಕ್ಕ, ಅತ್ತಿ ಹೇಳ್ಕೊಟ್ಲಂತ ಹಿಂಗೆಲ್ಲ ಮಾಡ್ಬಿಟ್ಟೆ. ನನ್ನ ತಪ್ಪಾತಕ್ಕ, ಕ್ಷಮಿಸ್ಬಿಡು. ಗಂಡ ಇರೋದಾಗವಲ್ದನೆ ಹೇಳ, ನಾ ಬಿಟ್ಕೊಡ್ತೀನಿ. ಅತ್ತಿ ಮತ್ ಕೇಳಿ ಹಿಂಗೆಲ್ಲ ಮಾಡ್ಬಿಟ್ನಕ್ಕ. ನನಗೆ ನೀನಿಲ್ಲ ಅಂದ್ರೆ ಯಾವುದೂ ಇಲ್ಲ. ನೀ ಇಲ್ಲಂದ್ರೆ ಈಕಿಗೆ ಯಾರಿಲ್ಲ, ಈಕಿ ಇಲ್ಲಂದ್ರೆ ನಿನಗೆ ಯಾರಿಲ್ಲ. ನಮ್ಮನ್ನು ಸ್ವಂದದವು. ಯಾಕೆ ಇನ್ನೊಬ್ಬರ ಮಾತಿಗೆ ಇನ್ನೊಬ್ಬರ ಮನಸ್ಸಿಗೆ ಜೋಲ್ ಹೋಗ್ತಾನೆ ಅಂತ ಕೂಡಿ ಬಾಳೋಣ, ಜೀವನ ಚಲೋನೇ ಇರ್ತದೆ. ಹಾಂ.